Hello friends, welcome to CS Mayura Yoga and Fitness. This is Chaitanya Reddy, ಯೋಗ ಇನ್ಸ್ಟ್ರಕ್ಟರ್. ಈ ವಿಡಿಯೋದಲ್ಲಿ ಇವತ್ತು ನಾವು ಪ್ರಾಣಾಯಾಮ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇವತ್ತು ನಾಡಿ ಶೋಧನ, ಅದರ ಇನ್ನೊಂದು ಹೆಸರು ಅನುಲೋಮ್ ವಿಲೋಮ್ ಅಂತಲೂ ಕರಿತೀವಿ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಪ್ರಾಣಾಯಾಮ ಬಂದ್ಬಿಟ್ಟು ನಮ್ಮ ಸಬ್ಟಲ್ ಎನರ್ಜಿ ಚಾನಲ್ಸ್ನ ಆಕ್ಟಿವೇಟ್ ಮಾಡುತ್ತೆ. ನಮ್ಮ ಬಾಡಿಯಲ್ಲಿರೋ ಸಬ್ಟಲ್ ಎನರ್ಜಿ ಚಾನಲ್ಸ್ನ ಆಕ್ಟಿವೇಟ್ ಮಾಡುತ್ತೆ. ಆ್ಯಂಡ್ ಇದರಿಂದ ನಮಗೆ ತುಂಬ ಉಪಯೋಗಗಳಿದೆ. ಇದರಿಂದ ಏನೇನು ಉಪಯೋಗಗಳಂದರೆ ಹೈ ಬಿ ಪಿ, ಲೋ ಬಿ ಪಿ ಇರೋರಿಗೆ ಕಂಟ್ರೋಲಿಗೆ ಬರುತ್ತೆ. ಮತ್ತು ನಿದ್ರಾಹೀನತೆ, ಸ್ಲೀಪಿಂಗ್ ಡಿಸಾರ್ಡರ್ ಇರೋರು ನಿದ್ದೆ ಬರ್ತಾ ಇಲ್ಲ ಅಂದರೆ ಮಾಡಿಬಿಟ್ಟು 5 ಮಿನಿಟ್ಸ್ ಈ ಪ್ರಾಣಾಯಾಮನ ಮಾಡಿ ಚೆನ್ನಾಗಿ ನಿದ್ದೆ ಬರುತ್ತೆ. ಆ್ಯಂಡ್ ನಮ್ಮ ಹೋಲ್ ಡೇ ನಮ್ಮ ಬಾಡಿನ ಮೈಂಡ್ನ ಆ್ಯಕ್ಟಿವ್ ಆಗಿ ಇರಿಸುತ್ತೆ. ಆ್ಯಂಡ್ ಇದರಿಂದ ನಮಗೆ ಸ್ಟ್ರೆಸ್ ಆಗಲಿ, ಏನಾದರೂ ಆಂಗ್ಸೈಟಿ, ಪ್ರತಿಯೊಂದು ನಮ್ಗೆ ಯಾವುದೇ ಟೆನ್ಷನ್ಸು ಈ ಪ್ರಾಣಾಯಾಮದಿಂದ ನಾವು ಕಂಟ್ರೋಲ್ ಮಾಡ್ಕೋಬೋದು. ಡೈಲಿ ಪ್ರಾಕ್ಟೀಸ್ ಇದ್ದರೆ ನಮಗೆ ಕ್ರಮೇಣ ಇದು ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಲೈಕ್ ಏನು ಸ್ಟ್ರೆಸ್ ಆಗಲಿ, ಆಂಗ್ಸೈಟಿ ಆಗಲಿ, ಬಿ ಪಿ ಇರೋರು ಎಲ್ಲದು ನಾರ್ಮಲ್ ಆಗಿ ಕಂಟ್ರೋಲ್ ಆಗಿ ಬರುತ್ತೆ. ಈ ಪ್ರಾಣಾಯಾಮನ ನಾವು 3 ಹೊತ್ತು ಮಾಡ್ಬೋದು, ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ. ಊಟ ಆದಮೇಲೆ ಮಾಡೋರು 2 ಅವರ್ಸ್ ಗ್ಯಾಪ್ ಇರಬೇಕು, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಊಟ ಆದಮೇಲೆ ಮಾಡಬೇಕು ಅಂದವರು ಮೈಂಡಲ್ಲಿ ಇಟ್ಕೊಳ್ಳಿ. 2 ಅವರ್ಸ್ ಆದಮೇಲೆ ಗ್ಯಾಪ್ ಇಟ್ಕೊಂಡು ಈ ಪ್ರಾಣಾಯಾಮನ ಮಾಡ್ಬೋದು. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಆ್ಯಂಡ್ ಈವ್ನಿಂಗು ಅಷ್ಟೇ, ಸಂಜೆ ಕೂಡ ಮಾಡ್ಬೋದು. 5 ನಿಮಿಷ ಪೀಸ್ಫುಲ್ಲಾಗಿ ಮೈಂಡ್ ಇಟ್ಕೊಂಡು ಒಂದು ಕಡೆ ಸೀಟೆಡ್ ಪೊಸಿಷನಲ್ಲಿ ಮಾಡಿದ್ರೆ ತುಂಬ ಯೂಸ್ಫುಲ್. ಸೊ ಬನ್ನಿ ಹೇಗೆ ಇದು ನಾಡಿ ಶೋಧನ ಪ್ರಾಣಾಯಾಮ ಮಾಡೋದಂತ ತಿಳ್ಕೋಣ. ಫಸ್ಟ್ ಆಫ್ ಆಲ್ ನಾವು ಸಿಟ್ ಇನ್ ಕಂಫರ್ಟಬಲ್ ಪೊಸಿಷನ್, ಬ್ಯಾಕ್ ಬೋನ್ ಸ್ಟ್ರೈಟ್ ಇರಬೇಕು. ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಚಿನ್ಮುದ್ರಾ ಯೂಸ್ ಮಾಡ್ತಾ ಇದೆ. ಲೆಫ್ಟ್ ಹ್ಯಾಂಡ್ ಚಿನ್ಮುದ್ರಾ ನಮ್ಮ ತೊಡೆ ಮೇಲೆ ಇಟ್ಕೋಬೇಕು. ರೈಟ್ ಹ್ಯಾಂಡ್ ಬಂದ್ಬಿಟ್ಟು ಅದನ್ನು ನಾವು ಏನಂತೀವಿ ಅಂದರೆ ವಿಷ್ಣು ಅಥವಾ ನಾಸಿಗ್ರ ಮುದ್ರಾ ಅಂತ ಕರಿತೀವಿ. ಇದಕ್ಕೆ ನಾವು ಮೇಯ್ನು ತಮ್ ಫಿಂಗರ್ ಮತ್ತು ರಿಂಗ್ ಫಿಂಗರ್ ಯೂಸ್ ಮಾಡ್ತೀವಿ. ಆ್ಯಂಡ್ ರಿಮೈನಿಂಗ್ 2 ಕ್ಲೋಸ್ ಮಾಡ್ಕೊಳ್ತೀವಿ. ಇಲ್ಲಾಂದರೆ ಹೀಗೆ ಓಪನ್ ಫೋರ್ಹೆಡ್, ನಮ್ಮ ಐಬ್ರೋ ಸೆಂಟರ್ ಮಧ್ಯದಲ್ಲಿ ಹೀಗೆ ಪ್ಲೇಸ್ ಮಾಡ್ಕೋಬೋದು. ಆ್ಯಂಡ್ ತಮ್ ಫಿಂಗರ್, ರಿಂಗ್ ಫಿಂಗರ್ ಬಂದುಬಿಟ್ಟು ನಮ್ಮ ರೈಟ್ ಆ್ಯಂಡ್ ಲೆಫ್ಟ್ ನಾಸ್ಟ್ರಿಲ್ ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಇವೆರಡು. ಆ್ಯಂಡ್ ದಿಸ್ ನಿಮಗಿದ್ರೆ ಈ ಥರ ಓಪನ್ ಆದರೂ ಮಾಡ್ಕೊಳ್ಳಿ, ಇದಾಗೇ ಇಲ್ಲ ಅಂದರೆ ಹೀಗೆ ಕ್ಲೋಸ್ ಆದರೂ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿಕೊಂಡು 2 ತಮ್ ಫಿಂಗರ್ ಮತ್ತು ರಿಂಗ್ ಫಿಂಗರ್ನ ಯೂಸ್ ಮಾಡಿಕೊಂಡು ನಾವು ಮಾಡ್ಬೋದು. ಸೊ ಇವಾಗ ಹೇಗೆ ಮಾಡಬೇಕು ಅಂದರೆ, ಸಿಟ್ ಕಂಫರ್ಟಬಲಿ, ಲೆಫ್ಟ್ ಹ್ಯಾಂಡ್ ಚಿನ್ಮುದ್ರಾ, ತಮ್ ಫಿಂಗರ್ ಬಂದ್ಬಿಟ್ಟು ರೈಟ್ ನಾಸ್ಟ್ರಿಲ್ಗೆ, ರಿಂಗ್ ಫಿಂಗರ್ ಬಂದ್ಬಿಟ್ಟು ಲೆಫ್ಟ್ ನಾಸ್ಟ್ರಿಲ್, ಹೀಗೆ ಯೂಸ್ ಮಾಡಬೇಕು. ಸೊ ಜಂಟ್ಲಿ ಕಣ್ಣು ಮುಚ್ಕೊಂಡು ಮಾಡಬೇಕು. ಫಸ್ಟು ಕ್ಲೋಸ್ ಯುವರ್ ರೈಟ್ ನಾಸ್ಟ್ರಿಲ್, ಟೇಕ್ ಎ ಡೀಪ್ ಬ್ರೀತ್ ಇನ್ ಫ್ರಮ್ ದ ಲೆಫ್ಟ್, lock from the ring finger and breathe out from the right. Breathe in from the right, lock, breathe out from the left. Breathe in from the left, lock, breathe out from the right. Breathe in from the right, lock, breathe out from the left. Breathe in from the left, lock, breathe out from the right. Breathe in from the right, close your right nostril and breathe out from the left.
Breathe in from the left. Lock. Breathe out from the right. Breathe in from the right. Breathe out from the left. Breathe in from the left. Breathe out from the right. Relax. ನಿಮ್ಮ ಬ್ರೀತಿಂಗ್ ಕಡೆ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಯುವರ್ ಬ್ರೀತಿಂಗ್. ನಿಧಾನವಾಗಿ ಕೈಗಳನ್ನ ಸಬ್ ಮಾಡಿ. Rub your palms. Keep on your eyes. Gently. And slowly open your eyes. ಇವಾಗ ಲೆಫ್ಟ್ ಇಂದ ಉಸಿರು ತಗೋಬೇಕು. ಲಾಕ್ ಮಾಡಿ ಕ್ಲೋಸ್ ಮಾಡಿ ರೈಟ್ ಸೈಡ್ ಇಂದ ಉಸಿರು ಬಿಡಬೇಕು. Breathe in from the right. Breathe out from the left. ಹೀಗೆ ಬ್ರೀತ್ ಇನ್ ಯಾವಾಗಲೂ ಲೆಫ್ಟ್ ಕಡೆಯಿಂದಾನೆ ಮಾಡಿ. ಲೆಫ್ಟ್ ಇಂದ ಬ್ರೀತ್ ಇನ್ ಉಸಿರು ತಗೊಳ್ಳಿ. ಬ್ರೀತ್ ಔಟ್ ರೈಟ್ ಸೈಡ್ ಇಂದ. ಸ್ಟಾರ್ಟ್ ಮಾಡೋದೇ ಲೆಫ್ಟ್ ಇಂದ ಸ್ಟಾರ್ಟ್ ಮಾಡಬೇಕು, ಅದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ರೌಂಡ್ ಮುಗಿಬೇಕಾದ್ರೆ ರೈಟ್ ಸೈಡ್ಗೆ ಬ್ರೀತ್ ಔಟ್ ಮಾಡಬೇಕು. ಆವಾಗ ಒಂದು ರೌಂಡ್ ಕಂಪ್ಲೀಟ್ ಆಗೋ ಥರ ಆಗುತ್ತೆ. ಇದೇ ಥರ ನಿಮಗೆ ಡೈಲಿ ಫಸ್ಟ್ ಸ್ಟಾರ್ಟಿಂಗ್ ಬಿಗಿನರ್ಸು 5 ರೌಂಡ್ಸ್ ಮಾಡಿ, ಆಮೇಲೆ ನಿಧಾನ ಕ್ರಮೇಣ ಹ್ಯಾಬಿಟ್ ಪ್ರಾಕ್ಟೀಸ್ ಆದಮೇಲೆ 7 ರೌಂಡ್ಸ್ 10 ರೌಂಡ್ಸ್ ಈಗ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ನಿಮ್ಮ ಲಂಗ್ ಕೆಪಾಸಿಟಿನೂ ಇಂಪ್ರೂವ್ ಆಗುತ್ತೆ. ಮತ್ತು ಉಸಿರಾಟದ ಸಮಸ್ಯೆ ಇದ್ದರೂ, ಹಾರ್ಟ್ ಡಿಸೀಸ್ ಏನೇ ಇದ್ದರೂ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕಿ, ಮೆಸೇಜ್ ಹಾಕಿ. ಏನೇ ಡೌಟ್ ಇದ್ದರೆ ಅದನ್ನು ನಾನು, ಪ್ರಾಬ್ಲಮ್ ಇದ್ದರೆ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು.